hello guys, welcome back to my channel. ನಾನಿವತ್ತು ಹೈಯರ್ ಫ್ರಂಟ್ ಲೋಡ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನನ್ನು ರಿವ್ಯೂವನ್ನು ನೀಡ್ತಾ ಇದ್ದೇನೆ. 9 kg ವಾಷಿಂಗ್ ಮಿಷಿನ್ ಇದು. ಯಾರೆಲ್ಲ ತಗೋಬೇಕು ಅಂತ ಇದ್ದೀರಾ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಯೂಸ್ಫುಲ್ ಆಗಿದ್ದರೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಹಿಟ್ ಮಾಡಿ. ನಾವು ಮೊದಲು ಯೂಸ್ ಮಾಡ್ತಾ ಇದ್ದದ್ದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್. ಬಿಗ್ ಬಿಲಿಯನ್ ಡೇ ಲಾಸ್ಟ್ ಇಯರ್ ಬಿಗ್ ಬಿಲಿಯನ್ ಡೇಸಲ್ಲಿ ಸರಿಯಾಗಿ 1 ವರ್ಷ ಹಿಂದೆ ನಾನು ಈ ವಾಷಿಂಗ್ ಮಿಷಿನ್ ತಗೊಂಡಿದ್ದೇನೆ. ಮತ್ತು ಇದರಲ್ಲಿ ಲಿಕ್ವಿಡ್ ಹೇಗೆ ಹಾಕಬೇಕು ಅದರ ಬಗೆಗೇನು, ಲಿಕ್ವಿಡ್ ಇಲ್ಲಿ ಮತ್ತು ಇಲ್ಲಿ ಕಂಫರ್ಟ್ ಹಾಕಲಿಕ್ಕೆ ಸೆಕೆಂಡ್, ಇದನ್ನು ತೆಗೆದು ವಾಶ್ ಸಹ ಮಾಡಬಹುದು. ಇದರ ಬಗೆಗಿನ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದೇವೆ ನೋಡಿ. ಇದರಲ್ಲಿ 15+ ವಾಶ್ ಪ್ರೋಗ್ರಾಮ್ಸ್ ಇರುತ್ತೆ. ಇನ್ನು ಹಸ್ತರಂತೆ ಇದೆ ಇದು ವಾಷಿಂಗ್ ಮಿಷಿನ್. ನನಗೆ ಈ ವಾಷಿಂಗ್ ಮಿಷಿನ್ ಎಷ್ಟಕ್ಕೆ ಬಿತ್ತು, ಎಷ್ಟು ಕೊಟ್ಟೆ ನಾನು ಈ ವಾಷಿಂಗ್ ಮಿಷಿನ್ಗೆ, ಮತ್ತು ನಮ್ಮದು ಹಳೆದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಎಷ್ಟಕ್ಕೆ ಹೋಯಿತು, ನನಗೆ ಎಷ್ಟು ಡಿಸ್ಕೌಂಟಲ್ಲಿ ಸಿಕ್ತು ಎಂಬ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಇನ್ವಾಯ್ಸ್ ಸಹ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೇನೆ. ಕೊನೆವರೆಗೂ ಖಂಡಿತ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದೆ. ನಾನು 1 ವರ್ಷದಿಂದ ಹೈಯರ್ ವಾಷಿಂಗ್ ಮಿಷಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಪವರ್ ಕನ್ಸಪ್ಷನ್ನು ಸ್ವಲ್ಪ ಕಡಿಮೆ, ವಾಟರ್ ಕನ್ಸಪ್ಷನ್ನು ಕಡಿಮೆ, ಮತ್ತು ಇದರ ಡ್ರಮ್ ಇದೆಯಲ್ಲ ಅದು 525 mm ಸೂಪರ್ ಡ್ರಮ್, ತುಂಬ ದೊಡ್ಡ ಡ್ರಮ್. ಹಾಗಾಗಿ ಬಟ್ಟೆ ವಾಶ್ ಎಲ್ಲ ಚೆನ್ನಾಗಾಗುತ್ತೆ. ಇದು ಬಂದು 5 year ವಾರಂಟಿ ಮತ್ತು 20 years ಮೋಟರ್ ವಾರಂಟಿ ಹೈಯರ್ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ವಾಶ್ ಕೂಡ ಚೆನ್ನಾಗಾಗುತ್ತೆ, ಬಟ್ಟೆ ಎಲ್ಲ ನೀರು ಸಹ ಕಡಿಮೆ ತಗೊಳುತ್ತೆ. ಇದರಲ್ಲಿ 15 ಆಪ್ಷನ್ಸ್ ಇದೆ, ವಾಷಿಂಗ್ ಆಪ್ಷನ್ಸ್ 15 ಇದೆ. ನೋಡಿ ಡ್ರಮ್ ಎಷ್ಟು ದೊಡ್ಡದಾಗಿದೆ ಅಂತ. ಸ್ವಲ್ಪ ಡ್ರಮ್ ದೊಡ್ಡದಾಗಿದ್ದರೆ ವಾಶ್ ಚೆನ್ನಾಗಾಗುತ್ತೆ, ಬಟ್ಟೆ ಎಲ್ಲ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಹಾಗಾಗಿ ಡ್ರಮ್ ಸ್ವಲ್ಪ ಬ್ರಾಡ್ ಆಗಿದೆ. ಟಾಪ್ ಲೋಡ್ ವಾಷಿಂಗ್ ಮಿಷಿನ್ಗಿಂತ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬೆಸ್ಟ್ ಅನಿಸುತ್ತೆ. ಜನ್ರೇಷನ್ ನಾವು ಅಪ್ಡೇಟೆಡ್ ಆಗಿರಬೇಕು. ಎನರ್ಜಿ ಕನ್ಸ್ಯೂಮೇಷನ್ ಮತ್ತು ಪವರ್ ಸೇವಿಂಗ್ಸ್ ಗೈಡನ್ನು ಇಲ್ಲಿ ಕೊಟ್ಟಿದ್ದಾರೆ.
ಇನ್ನು ಹೊಸದರಂತೆ ಇದೆ ನಮ್ಮ ಮಿಷಿನ್, 1 ವರ್ಷ ಯೂಸ್ ಮಾಡಿದ್ರೂ. ಬೆಲ್ಟ್ 1 ತಿಂಗಳಿಗೊಮ್ಮೆ ಆದರೂ ನಾವು ಕ್ಲೀನ್ ಮಾಡ್ತಾ ಇರಬೇಕು ಬೆಲ್ಟನ್ನೆಲ್ಲ. ಸೆಲ್ಫ್ ಕ್ಲೀನ್ ಸಹ ಕೊಡ್ತಾ ಇರಬೇಕು, ಮಾಡ್ತಾ ಇರಬೇಕು. ಇಲ್ಲಿ ನಾವು ಇದನ್ನು ಓಪನ್ ಮಾಡಿ ಬೈ ಚಾನ್ಸ್ ಏನಾದರೂ ಕಾಯಿನ್ ಏನಾದರೂ ಸಿಗಾಕೊಂಡಿದ್ರೆ, ಮತ್ತು ವಾಟರ್ ಇರುತ್ತೆ, ಇದು ನಾವು ಅಟ್ಲೀಸ್ಟ್ 15 ಡೇಸ್ಗೆ ಒಂದ್ಸತನಾದರೂ ಇದನ್ನು ಓಪನ್ ಮಾಡಿ ನೀರನ್ನು ತೆಗಿಬೇಕು, ಅದರಲ್ಲಿರೋ ನೀರನ್ನು ತೆಗಿಬೇಕು. ಇಲ್ಲಾಂದರೆ ಸಮ್ಟೈಮ್ಸ್ ಏನಾದರೂ ಸಿಗಾಕೊಂಡಿದ್ರೆ ಅದು ಅಲ್ಲಿರುತ್ತೆ, ಅಲ್ಲಿಂದ ನಾವು ತೆಗಿಬಹುದು. ಇದು ಚಿಕ್ಕ ಪೈಪಲ್ಲಿ ಸಣ್ಣದಾಗಿ ಬರುತ್ತೆ ನೀರು, ಇನ್ನೊಂದು ಸ್ವಲ್ಪ ದೊಡ್ಡದಿದೆಯಲ್ಲ ಅದರಲ್ಲಿ ಬರುತ್ತೆ. ಆಲ್ರೆಡಿ ನಾನು ತೆಗೆದಿದ್ದೆ, ಹಾಗಾಗಿ ಜಸ್ಟ್ ತೋರ್ಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೇನೆ. ಅಲ್ಲಿಂದ ನೀರು ಬರುತ್ತೆ, ಮತ್ತು ಇದನ್ನು ಸ್ವಲ್ಪ ದಿನ 1 ತಿಂಗಳಿಗೆ ಒಂದ್ಸಲಿ ಅದನ್ನು ಬ್ರಷಲ್ಲಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರಬೇಕು. ಅದನ್ನು ಸಹ ತೆಗಿಬಹುದು. ಇದರಲ್ಲೂ ಸ್ವಲ್ಪ ನೀರು ಬರುತ್ತೆ ಇದ್ದರೆ. ಇಲ್ಲೂ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದ್ರ ಬಗೆಗೆ, ಅದನ್ನು ಅಲ್ಲಿಗೆ ಸಿಗಾಕಿಸಬಹುದು. ಮತ್ತು ಇದನ್ನು ಕ್ಲೋಸ್ ಮಾಡ್ತೇನೆ ನಾನಿವಾಗ. ಮತ್ತೆ ಜಸ್ಟ್ ಕ್ಲೋಸ್ ಮಾಡಿದ್ರೆ ಆಯ್ತು, ಅದರಲ್ಲೇನೂ ಇದಿಲ್ಲ, ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು. ಮತ್ತು ಏನೇನು ಫಂಕ್ಷನ್ ಇದೆ ಇದರಲ್ಲಿ ಅಂತ ನಾನಿವಾಗ ತೋರಿಸ್ತೇನೆ, ಬನ್ನಿ. ಇವಾಗ ಆನ್ ಆಯಿತು. ಫಸ್ಟ್ ಸಿಂಥೆಟಿಕಲ್ಲಿ ಎಷ್ಟು 18 ಮಿನಿಟ್ಸ್, ಕ್ವಿಕ್ ವಾಶಲ್ಲಿ 15 ಮಿನಿಟ್ಸ್ ವಾಶ್ ಆಗುತ್ತೆ. ಬೇಗ ವಾಶ್ ಆಗಬೇಕು ಅಂತ ಇದ್ದರೆ 15 ಮಿನಿಟ್ಸಲ್ಲಿ ವಾಶ್ ಮಾಡ್ಕೊಬಹುದು. ಸ್ಪೋರ್ಟ್ಸ್ ವೇರಲ್ಲಿ ನಮಗೆ 26 ಮಿನಿಟ್ಸ್ ತಗೊಳುತ್ತೆ ವಾಶ್ ಆಗೋದಕ್ಕೆ. ಇವಾಗ ನೆಕ್ಸ್ಟ್ ಬಂದು ಜೀನ್ಸಲ್ಲಿ ಬಂದು 1 hour 29 ಮಿನಿಟ್ಸ್ ತಗೊಳುತ್ತೆ ವಾಶ್ ಆಗೋಕ್ಕೆ, ಕಂಪ್ಲೀಟ್ ಸೈಕಲ್ ಪೂರ್ತಿ ಆಗೋದಕ್ಕೆ. ಡುವೇಟಲ್ಲಿ 1 ಗಂಟೆ 9 ನಿಮಿಷ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೆಲ್ಫ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಇದಕ್ಕೆ 1 ಗಂಟೆ ಸರಿಯಾಗಿ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲನಾದರೂ ಸೆಲ್ಫ್ ಕ್ಲೀನ್ಗೆ ನಾವು ಮಿಷನನ್ನು ಹಾಕಬೇಕು. ಇದು ಶರ್ಟ್ಸ್ಗೆ ಎಷ್ಟು ತಗೊಳುತ್ತೆ ಟೈಮು, 1 hour 10 ಮಿನಿಟ್ಸ್ ತಗೊಳುತ್ತೆ. ಮತ್ತು ಸ್ಪಿನ್ ನಾವೇನಾದರೂ ಬಟ್ಟೆನ ಜಾಲಿಸಬೇಕು ಅಂತ ಇದ್ದರೆ ಸ್ಪಿನ್ನಲ್ಲಿ ಹಾಕ್ಬೋದು ನಾವು. ಸ್ಪಿನ್ನಿಗೆ ಜಸ್ಟ್ 7 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಡೆಲಿಕೇಟ್ ಅಂದರೆ ತುಂಬ ಡೆಲಿಕೇಟ್ ಆಗಿರೋ ಬಟ್ಟೆಗಳನ್ನು ಎಷ್ಟು ನಿಮಿಷ ತಗೊಳುತ್ತೆ ಅಂದರೆ 42 ಮಿನಿಟ್ಸ್ ತಗೊಳುತ್ತೆ ಇದು. ನೆಕ್ಸ್ಟ್ ಬಂದು ಡೈಲಿ ಯೂಸ್ ಮಾಡೋ ಬಟ್ಟೆಗಳಿಗೆ 1 hour 3 ಮಿನಿಟ್ಸ್ ತಗೊಳುತ್ತೆ. ನೆಕ್ಸ್ಟ್ ಬೇಬಿ ಕೇರ್ ಬಟ್ಟೆಗಳಿಗೆ 1 hour 32 ಮಿನಿಟ್ಸ್ ತಗೊಳುತ್ತೆ. ಅಲರ್ಜೀನ್ ಬಟ್ಟೆಗಳಿಗೆ 1 ಗಂಟೆ 47 ನಿಮಿಷ ತಗೊಳುತ್ತೆ. ಇವಾಗ ಮಿಕ್ಸಲ್ಲಿ ನಾವು ಮಿಕ್ಸ್ ಬೇರೆ ಎಲ್ಲ ಇದೆಯಲ್ಲ, ಮೇಲೆ ಮಿಕ್ಸ್ ಹಾಗೆ ಎಲ್ಲ, ಅದಕ್ಕೆ ನಾವು
ಆಟೋಮೆಟಿಕ್ ಅಂತ ಬರುತ್ತೆ. ಬಟ್ಟೆ ವೆಯ್ಟ್ ಎಷ್ಟಿರುತ್ತೆ ಅದ್ರ ಜೊತೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಸ್ಪೀಡ್, ಟೆಂಪ್ರೇಚರ್ ಅದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಬಹುದು. ಸ್ಪೀಡ್ ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡಬಹುದು, ರಿನ್ಸ್ ಜಾಸ್ತಿ ಬರಬೇಕು ಅಂದ್ರೂ ಜಾಸ್ತಿ ಮಾಡಬಹುದು. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಸಿಂಥೆಟಿಕ್ಕಿಗೂ ಸಹ ಆಟೋಮೆಟಿಕ್. ಅದ್ರ ವೆಯ್ಟ್ ಅಕಾರ್ಡಿಂಗ್ ಎಷ್ಟು ಹೊತ್ತು ತಗೊಳುತ್ತೆ, ವೆಯ್ಟ್ ಎಲ್ಲ ಆದಮೇಲೆ ಟೈಮಿಂಗ್ ಸೆಟ್ ಆಗುತ್ತೆ. ಕಾಟನ್ ಬಟ್ಟೆಗೂ ಅಷ್ಟೇ ಸೇಮ್. ಕಾಟನ್ ಅಂತ ನಾವು ಸ್ಟಾರ್ಟ್ ಅಂತ ಸೆಲೆಕ್ಟ್ ಮಾಡಾದಮೇಲೆ ಬೇಕಂದರೆ ನಾವು ಸ್ಪೀಡ್ ಎಲ್ಲ ಕೊಡಬಹುದು. ಅದರಲ್ಲೂ ಸಹ ಅದಕ್ಕೆ ಆಟೋಮೆಟಿಕ್. ಮತ್ತು ಇದು ಆಫ್. ಇವಾಗ ಚೈಲ್ಡ್ ಲಾಕ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೇನೆ. ಚೈಲ್ಡ್ ಲಾಕ್ ಮಾಡೋದಕ್ಕೆ ಡಿಲೇ ಮತ್ತು ಸ್ಟೀಮ್ ಅಂತ ಇದೆಯಲ್ಲ, ಎರಡು ಬಟನ್ಸನ್ನು ಒಂದೇ ಸರತಿ ಪ್ರೆಸ್ ಮಾಡಬೇಕು, ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದಾಗ ನೋಡಿ ಇಲ್ಲಿ ಚೈಲ್ಡ್ ಲಾಕ್ ಬಟನ್ ಬಂತು. ಮತ್ತು ಚೈಲ್ಡ್ ಲಾಕ್ ಬಟನ್ ಬಂದಾಗ ನಾವು ಮಕ್ಕಳು ಬಂದು ಏನೇ ಟಚ್ ಮಾಡಿದ್ರು ಏನೂ ಆಗಲ್ಲ ಮಿಷಿನಲ್ಲಿ. ಮತ್ತು ಚೈಲ್ಡ್ ಲಾಕ್ನ ಹೇಗೆ ತೆಗಿಬೇಕು ಅಂತ ಹೇಳಿದ್ರೆ ಮತ್ತೆ ಸೇಮ್ ಅದೇ ಬಟನನ್ನು ಹೋಗಿ ಲಾಂಗ್ ಪ್ರೆಸ್ ಮಾಡಬೇಕು. ಇವಾಗ ಚೈಲ್ಡ್ ಲಾಕ್ ಇರೋದನ್ನು ಅದೇ ಬಟನನ್ನು ಹೋಗಿ ಲಾಂಗ್ ಡಿಲೇ ಮತ್ತು ಸ್ಟೀಮನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಚೈಲ್ಡ್ ಲಾಕ್ ರಿಮೂವ್ ಆಗುತ್ತೆ. ಇವಾಗ ನೋಡಿ ರಿಮೂವ್ ಆಯಿತು. ಸ್ಟಾರ್ಟಿಂಗಲ್ಲೇ ಬೇಕಂದರೆ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಯಾವುದಾದ್ರೂ ಬಟ್ಟೆ ಹಾಕೋದನ್ನು ಮರೆತು ಬಿಟ್ಟಿದ್ದೀವಿ ಹಾಗೇನಾದರೂ ಇದ್ದರೆ ಸ್ಟಾರ್ಟ್ ಮತ್ತು ಪಾಸ್ ಅಂತ ಇದೆಯಲ್ಲ, ಅದನ್ನು ಆಪ್ಷನ್ ಟಚ್ ಮಾಡಿ ಮತ್ತೆ ಓಪನ್ ಮಾಡಬಹುದು. ನೀರು ಜಾಸ್ತಿ ಬಂದಿರಬಾರ್ದು ಅಷ್ಟೇ, ಆವಾಗ ಹಾಕ್ಬೋದು ಬೇಕಂದರೆ. ಇವಾಗ ಇದರಲ್ಲಿ ಬಟ್ಟೆ ಹೇಗೆ ಹಾಕಬೇಕು ಅಂತ ತೋರಿಸ್ತೇನೆ ನೋಡಿ, ವಾಶ್ ಹೇಗೆ ಮಾಡೋದು ಅಂತ. ಬಟ್ಟೆನ ನಾವು ಒಂದೇ ನೋಡಿ ಗಲೀಜಾಗಿದೆ, ಒಂದೇ ಹಾಕ್ತಾ ಹೋಗಿ ಒಂದೇ ಸತಿ ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ರೆ ಅದು ಮಿಕ್ಸ್ ಆಗಿಬಿಡುತ್ತೆ, ಬಿಡ್ಸೋಕ್ಕಾಗಲ್ಲ ಬಟ್ಟೆನ. ಹಾಗಾಗಿ ಒಂದೊಂದೇ ಬಟ್ಟೆನ ಹಾಕಿ, ಇವಾಗ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾ ಇತ್ತಲ್ಲ ಹಾಗೆ ಆಗುತ್ತೆ. ಹಾಗೂ ಆಗಲ್ಲ, ಇದರಲ್ಲಿ ಆಗಲ್ಲ ಆ್ಯಕ್ಚುಯಲ್ ಆಗಿ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ, ಟಾಪ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಆಗುತ್ತಲ್ಲ ಆ ಟೈಪ್ ಇದರಲ್ಲಿ ಆಗಲ್ಲ. ಇದರಲ್ಲಿ ಆಲ್ಮೋಸ್ಟ್ ಬಿಡಿಸೇ ಇರುತ್ತೆ ಬಟ್ಟೆ. ಇಲ್ಲಿ 1/3 ಭಾಗದಷ್ಟು ಬಟ್ಟೆನ ಹಾಕಿ, 3 ಭಾಗದಷ್ಟು ಬಟ್ಟೆ ಅಂದರೆ 1 ಭಾಗ ನೀರು ಮೀನ್ಸ್ ಜಾಗ ಖಾಲಿ ಇರಬೇಕು, 3/4 ಭಾಗದಷ್ಟು ಬಟ್ಟೆ ಇರಬೇಕು. ಆವಾಗ ರೊಟೇಷನ್ ಚೆನ್ನಾಗಾಗಿ ಬಟ್ಟೆ ಚೆನ್ನಾಗಿ ವಾಶ್ ಆಗುತ್ತೆ. ಹಾಗಾಗಿ ಫುಲ್ ಬಟ್ಟೆನ ತುಂಬಬೇಡಿ, ತುಂಬಿದ್ರೆ ಅಷ್ಟು ಚೆನ್ನಾಗಿ ಬಟ್ಟೆ ಕ್ಲೀನ್ ಆಗಲ್ಲ. ಲಿಮಿಟಾಗಿ ಹಾಕಿ. ಸ್ವಲ್ಪ ದೊಡ್ಡ ಡ್ರಮ್ ಇರೋದ್ರಿಂದ ವಾಷಿಂಗ್ ಕೆಪಾಸಿಟಿ ಮತ್ತು ವಾಶ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ಸೆಲ್ಫ್ ಕ್ಲೀನ್. ಇವಾಗ ನಾನು ಬಂದು ಮಿಕ್ಸಲ್ಲಿ ಕೊಡ್ತಾ ಇದ್ದೇನೆ. ಮಿಕ್ಸಲ್ಲಿ ಆಟೋಮೆಟಿಕ್ ಅಂತ ತೋರಿಸ್ತಾ ಇದೆ ನೋಡಿ, ಅದೇ ವೆಯ್ಟ್ ತೊಗೊಳುತ್ತೆ. ವೆಯ್ಟ್ ನೋಡಿ ಟೈಮ್ ತೊಗೊಳುತ್ತೆ ಅದೇ. ಜಸ್ಟ್ ವೆಯ್ಟ್ ಮಾಡ್ತಾ ಇದೆ, ಎಷ್ಟು ಬಟ್ಟೆ ತೂಕ ಇದೆ ಅಂತ, ಅದರ ಅಕಾರ್ಡಿಂಗ್ ಅದು ಟೈಮ್ ತಗೊಳುತ್ತೆ.
ಇವಾಗ ಇಲ್ಲಿ ಟೈಮ್ ಎಷ್ಟು ತಗೊಳ್ತು, 1 hour 14 minutes. ಇಲ್ಲಿ ರನ್ ಆಗ್ತಾ ಇದೆ ನೋಡಿ. ಇನ್ವಾಯ್ಸ್ ಸಹ ಶೇರ್ ಮಾಡಿದ್ದೇನೆ ನೋಡಿ. ನನಗೆ ನಾನೆಷ್ಟು ಕೊಟ್ಟೆ ಈ ವಾಷಿಂಗ್ ಮಿಷಿನ್ಗೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಇದು ಸೌಂಡು ಸಹ ತುಂಬ ಕಡಿಮೆ ಬರುತ್ತೆ ಇದರದ್ದು, ಸೌಂಡ್ಲೆಸ್. Thank you so much watching my videos. Thank you so much guys.